ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ. ನಿಮಗೆ ಯೂಸ್ಫುಲ್ ಆಗಿರೋ ಟಿಪ್ಸ್ ಇರುತ್ತೆ ಮತ್ತು ರೆಸಿಪಿಗಳು ಕೂಡ ಇರುತ್ತೆ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ ಮತ್ತು ಒಂದು ವಿಷಯ ಕೂಡ ಶೇರ್ ಮಾಡ್ಕೋತೀನಿ. ಸೊ ಕೊನೆವರೆಗೆ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ರಾಯರಿಗೆ ಪೂಜೆ ಮಾಡಬೇಕಿತ್ತು. ಸೊ ಸಿಂಪಲ್ಲಾಗಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ. ಯಾಕಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಮಣ್ಣಿನ ದೀಪ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಸೊ ಅದು ಇರೋದ್ರಿಂದ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ನಾನು ಪೂಜೆನ ಮಾಡಿಕೊಂಡೆ. ಸೊ ಆಫೀಸ್ ಹೇಗಿದ್ದರೂ ನನಗೆ 9:15ಗೆಲ್ಲ ನಾನು ಲಾಗಿನ್ ಆಗಬೇಕಿತ್ತಲ್ವ, ಅದಾದ ರೀಸನಿಂದ ನಾನು ತುಂಬ ಸಿಂಪಲ್ಲಾಗಿ ದೇವರಿಗೆ ಪೂಜೆಯನ್ನು ಮಾಡಿಕೊಂಡೆ. ಇನ್ನು ಪೂಜೆ ಆದಮೇಲೆ ತಿಂಡಿ ಕೂಡ ಮಾಡಬೇಕಾಗಿತ್ತು. ಅದಕ್ಕೆ ದೇವರಿಗೆ ನಮಸ್ಕರಿಸಿ ನನ್ನ ಪೂಜೆನ ಮುಗಿಸ್ಕೊಂಡೆ ಬೇಗ. ಓಕೆ, ನನ್ನ ಕಿಚನ್ ಹೇಗಿದೆ ಅಂತ ನೀವು ನೋಡಿಬಿಟ್ರೆ ಸೀರಿಯಸ್ಲಿ ವರ್ಸ್ಟ್ ಆಗಿದೆ. ನನ್ನ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಬ್ರೆಡ್ಡು ಮತ್ತು ತುಪ್ಪ ಹಾಕ್ಕೊಂಡು ತಿನ್ಕೊಂಡು ಹೋಗಿದ್ದಾರೆ. ಸೊ ಮತ್ತೆ ಸಂಜೆ ಆದಮೇಲೆ ನಾನು ಆಫೀಸ್ ವರ್ಕ್ ಎಲ್ಲ ಮುಗಿಸಿ ಬಂದು ಕಿಚನ್ ನೋಡಿದರೆ ಪಾತ್ರೆ ಎಲ್ಲ ತುಂಬ ಅಂದರೆ ತುಂಬ ಇತ್ತು. ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ನಿನ್ನೆ ಕುಂಬಳಕಾಯಿ ಎಲ್ಲ ಕಟ್ ಮಾಡಿದ್ದೆ, ಆಯಿತಾ? ಅದ್ರದ್ದು ನೋಡಿ. ಸೊ ಬೀಜ ಮಾಡಿ ಇಟ್ಕೊಂಡಿದ್ದೆ. ಇದು ಚೆನ್ನಾಗಿ ಒಣಗಿದೆ. ಸೊ ನಾನೀಗ ಆರಾಮ್ಸೆ ತಿನ್ಬೋದು. ಇದನ್ನು ರೋಸ್ಟ್ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ನಾನು ಏನೇ ಇದ್ರೂ ಅಲ್ಲಿ ರೋಸ್ಟ್ ಮಾಡಿ ಇದನ್ನು ಸ್ಟೋರ್ ಮಾಡ್ಕೋತೀನಿ. ಇದು ಸ್ಪೈಸೀಸ್ ಜಾರು. ಸೊ ಇದ್ರೊಳಗಡೆ ಹಾಕಿ ನೈಸ್. ಸೊ ಇವಾಗ ನಾನು ಹೊರಗಡೆ ಹೋಗಬೇಕು. ಬನ್ನಿ, ಹೋಗಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ. ಬಂದಾದಮೇಲೆ ಪಾತ್ರೆ ತೊಳಿಬೇಕು. ಪಾತ್ರೆ ಅಂತೂ ತುಂಬ ಇದೆ. ಸೊ ಬಂದು ತೊಳೆಯೋಣ. ಅದಾದಮೇಲೆ ನಾನು ಕೂಡ ಸಿಟಿಗೆ ಮೀನ್ಸ್ ಹೆಬ್ಬಾಳಿಗೆ ಹೊರಟೆ. ನಾನು ಅಲ್ಲೇ ಎಲ್ಲ ತೊಗೊಬರೋದು ಆಲ್ಮೋಸ್ಟು. ಸೊ ಅಲ್ಲಿಗೆ ಹೋಗಿ ನಾನು ಜಾಸ್ತಿ ಏನಿಲ್ಲ, ಸ್ವಲ್ಪ ನನ್ನ ಲೀಸ್ಟಲ್ಲಿತ್ತಷ್ಟೇ. ಸೌತೆಕಾಯಿ ನನಗೆ ಮೇಯ್ನಾಗಿ ಬೇಕಾಗಿತ್ತು. ಸಮ್ಮರ್ ಇರೋದ್ರಿಂದ ನನಗೆ ಅದು ತಿನ್ನಲಿಲ್ಲ ಅಂದರೆ ನನ್ನ ಹೆಲ್ತು ಮೀನ್ಸ್ ನನಗೆ ಸ್ವಲ್ಪ ಕಂಟ್ರೋಲ್ಗೆ ಕಷ್ಟ ಆಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಮೋರ್ಗೆ ಹೋಗಿ ಅಲ್ಲಿ ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರ ನಾನು ಲೀಸ್ಟ್ ಹಾಕ್ಕೊಂಡಿದ್ದೆ, ಅದನ್ನು ಮಾತ್ರ ತೊಗೊಂಬಂದೆ. ಆಯಿಲ್ಲು, ಪನ್ನೀರ್ ಆ ಥರ ತೊಗೊಂಡು ಬಂದೆ. ಇವಾಗ ಅಂತೂ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಆ್ಯಂಡ್ ಗ್ರಾಸರೀಸ್ ಕೂಡ ಅಷ್ಟೇ, ನಾನು ಮಂತ್ಲಿ ಎಲ್ಲ ಬರ್ಕೊಂಡು ಒಟ್ಟಿಗೆ ತೊಗೊಬಂದ್ಬಿಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಗ್ರಾಸರೀಸ್ ಕೂಡ ತೊಗೊಂಡಿದ್ದೆ. ಬಟ್ ಯಾವುದು ಮೇಯ್ನಾಗಿ ಖಾಲಿಯಾಗಿತ್ತು ಅದಕ್ಕೆ ಮಾತ್ರ ಹೋಗಿ ತೊಗೊಂಬಂದೆ. ಮತ್ತು ಊರಿಗೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಯಾವುದ್ಯಾವುದು ನನಗೆ ಮೇಯ್ನಾಗಿ ಬೇಕಾಗಿರುತ್ತೆ ಅದನ್ನು ಮಾತ್ರ ನಾನು ತೊಗೊಂಬಂದೆ. ಸೊ ಮೋರಲ್ಲಿ ನೋಡ್ತಾ ಇದ್ದರೆ ಎಲ್ಲ ಕೂಡ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಾವು ನಮ್ಮ ಬಜೆಟ್ನ ನೋಡಿ ತೊಗೋಬೇಕು. ಅದಾದಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬರೋವರೆಗೆ 7:30 ಆಗಿಬಿಟ್ಟಿತ್ತು. ಸೊ ತುಂಬ ಕತ್ಲೆ ಇತ್ತು ಮತ್ತು ನನಗೆ ತುಂಬ ಹೆವಿ ಭಾರ ಕೂಡ ಆಗಿಬಿಟ್ಟಿತ್ತು ಒಬ್ಳಿಗೆ ತೊಗೊಬರೋಕ್ಕೆ. ಅದಾದಮೇಲೆ ನಾನು ಕೂಡ ಬೇಗ ಮೀನ್ಸ್ ಮಧ್ಯಾಹ್ನ ಸ್ವಲ್ಪ ಮಾತ್ರ ತಿಂದಿದ್ದೆ. ಇನ್ನು ನೈಟಿಗೆ ಬೇಗ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಸಾಲ ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಬಟ್ ನನ್ನ ಕಿಚನ್ ಅಂತೂ ಇವತ್ತು ನನಗೆ ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಆಗಿಲ್ಲ. ಸೊ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಸಾಕಾಯಿತು. ಬಿಕಾಸ್ ಇವತ್ತು ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಿತ್ತು. ನನಗೆ ಸೊಪ್ಪು ಬೇಕಿತ್ತು. 2 ಡೇಸಿಂದ ಹುಡುಕ್ತಾ ಇದ್ದೆ. ನನಗೆ ಇಲ್ಲೆಲ್ಲೂ ಸರೌಂಡಿಂಗಲ್ಲಿ ಸಿಕ್ಕೇ ಇರಲಿಲ್ಲ. ಸೊ ನಾನು ಹೆಬ್ಬಾಳಿಗೆ ಹೋಗಿ ತೊಗೊಂಬಂದೆ. ಸೊ ಸ್ವಲ್ಪ ತರಕಾರಿ ಮತ್ತು ಸ್ವಲ್ಪ ಮನೆಗೆ ಮಂತ್ಲಿ ಗ್ರಾಸರಿ ತಂದಿದ್ದೀನಿ. ಅದನ್ನು ತೋರಿಸ್ತೀನಿ ನಾನು ಏನೇನು ತಂದೆ, ಎಷ್ಟು ಬಿಲ್ ಆಯಿತು ಅಂತ. ಸೊ ನನಗೆ ಜಾಸ್ತಿ ಮೇಯ್ನಾಗಿ ಬೇಕಾಗಿದ್ದು ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಸೌತೆಕಾಯಿ ಮಸ್ಟಾಗಿ ಬೇಕಾಗಿತ್ತು ಎವ್ರಿ ಡೇ ಇಂಟೇಕಿಗೆ. ಈಗ ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಇವಾಗ ನಾನು ಸೂಪರ್ ಹೆಲ್ತಿಯಾಗಿರೋ ನಾನು ರಾಗಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ತೀನಿ. ಬನ್ನಿ, ನನಗಂತೂ ತುಂಬ ಹೊಟ್ಟೆ ಹಸಿತಿದೆ. ಸೊ ಬೇಗ ಮಾಡೋಣ. ಹೇಗೆ ಮಾಡೋದು ಅಂತ ನಿಮ್ಗೆ ಕ್ವಿಕ್ಕಾಗಿ. ರಾಗಿ ರೊಟ್ಟಿಗೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ನಾನು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು
ಅವರೆಕಾಳು ಕೂಡ ತೊಗೊಂಡಿದ್ದೀನಿ. ಚಕ ಚಕ ಅಂತ ಬೇಗ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿ ರೊಟ್ಟಿ ಮಾಡೋದಕ್ಕೆ ಫಸ್ಟು ಅವರೆಕಾಯಿನ ಬೇಯಿಸ್ಕೊಬಿಡ್ತೀನಿ. ಸೊ ಅವರೆಕಾಯಿ ಬೇಯಿಸ್ಕೊಳ್ಳೋಕ್ಕೆ ನಾನು ನೋಡಿ ಸ್ವಲ್ಪ ಇಷ್ಟು ನೀರು ತೊಗೊಂಡಿದ್ದೀನಿ. ಸೊ ಈ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ. ಉಪ್ಪು ಹಾಕಿ ಫಸ್ಟೇ ನಾನು ಅವರೆಕಾಯಿನ ಬೇಯಿಸ್ಕೋಬೇಕಾಗತ್ತೆ, ಹಾಗೆ ಹಸಿ ಅಂತ ಹಾಕೋಕ್ಕಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಅವರೆಕಾಯಿನ ಬೇಯಿಸ್ಕೊಳ್ಳೋಕ್ಕೆ ನೀರು ಅದು ಕುದಿಯೋವರೆಗೆ ಸೊಪ್ಪೆಲ್ಲ ಕಟ್ ಮಾಡ್ಕೊಬಿಡ್ತೀನಿ. ನಾನು ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ ಕೂಡ ಹಾಕೋಬೋದು. ಸೊ ಜಾಸ್ತಿ ನೀವು ಮಸಾಲೆ ಹಾಕಿದಷ್ಟು ಹಿಟ್ಟು ಜಾಸ್ತಿ ಬೇಕಾಗಲ್ಲ, ಮತ್ತು ಇದಕ್ಕೆ ಯಾವುದೇ ಥರ ಪಲ್ಯ ಆಗಲಿ ಗೊಜ್ಜಾಗಲಿ ಬೇಕಾಗಲ್ಲ. ಆಫೀಸ್ ವರ್ಕಿಂದ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದೇ 11 ಆಗಿಬಿಡುತ್ತೆ. ಸೊ ಮಧ್ಯಾಹ್ನ ಆದಷ್ಟು ಮಾಡೋಕ್ಕೆ ಹೋಗಲ್ಲ, ಸೌತೆಕಾಯಿ ಅಥವಾ ಏನಾದರೂ ತಿನ್ಕೊಂಡ್ಬಿಡ್ತೀನಿ. ಇನ್ನು ಸಂಜೆಗೆ ನನಗೆ ತುಂಬ ಬೇಗ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೆ ಆದಷ್ಟು ನಾನು ಇವತ್ತು ಮಂತ್ಲಿ ಗ್ರಾಸರೀಸ್ ಎಲ್ಲ ತೊಗೊಬಂದ್ಬಿಡೋಣ, ವೀಕೆಂಡಲ್ಲಿ ಊರಿಗೆ ಹೋಗ್ಬೇಕಾಗತ್ತೆ ಅಂದ್ಬಿಟ್ಟು ಇವತ್ತೇ ಹೋಗಿದ್ದೆ. ಆಫೀಸೆಲ್ಲ ಮುಗಿಸಿ 6:15ಗೆ ಬಿಟ್ಟೆ. ಮನೆಗೆ ಬರೋವರೆಗೆ 7:30 ಆಗಿಬಿಟ್ಟಿದೆ. ಸೊ ಈ ಥರ ಮಸಾಲೆ ರೊಟ್ಟಿ ಮಾಡೋದಕ್ಕೆ ನೀವು ಏನು ತರಕಾರಿ ಇದೆ ಅದನ್ನು ಮನೆಯಲ್ಲಿ ಹಾಕೋಬೋದು. ಅಂದರೆ ಹಸಿಯಾಗಿ ನಾವೇನನ್ನು ಬಳಸ್ತೀವಿ ಅದನ್ನು ನಾವು ಹಾಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಯಿ ಕೂಡ ಹಾಕೋತಾ ಇದ್ದೀನಿ. ಅದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಅಕ್ಕಿ ರೊಟ್ಟಿ ಕೂಡ ಮಾಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೈಟ್ ಅಲ್ವಾ, ಸಿಂಪಲ್ಲಾಗಿ ಆಸ್ಥೆಟಿಕ್ ಆಗಿ ಚೆನ್ನಾಗಿರಲಿ ಅಂತ ನಾನು ರಾಗಿನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಇವತ್ತು. ಸೊ ಇವಾಗ ನೀರು ಮಳ್ತಾ ಇದೆ, ಅದಕ್ಕೆ ನಾನು ಕಾಳು ಹಾಕ್ಬಿಡ್ತೀನಿ. ಸೊ ಓಕೆ, ಈಗ ಮೈ ಫೇಸ್ ತುಂಬ ಟಯರ್ಡ್ ಆಗಿದೆ. ಬಿಕಾಸ್ ವಾಕ್ ಆಯಿತು, ಕರೆಕ್ಟಾಗಿ ಊಟ ಆಗಿಲ್ಲ ಮಧ್ಯಾಹ್ನ. ಸೊ ಇವಾಗ ಕ್ವಿಕ್ಕಾಗಿ ಬೇಗನೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ರೊಟ್ಟಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದಂತ ನೋಡೋಣ. ಆ್ಯಸ್ ಯೂಶ್ವಲ್ ಎಲ್ಲ ಮಾಡೋದೆ ನಾನು, ಸ್ವಲ್ಪ ಐಟಮ್ಸ್ ಜಾಸ್ತಿ ಆಗಿರ್ಬೋದು ಅಷ್ಟೇ. ಲೆಟ್ಸ್ ಗೋ. ರೊಟ್ಟಿ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಹಾಕೋತೀನಿ. ಫಸ್ಟು ರಾಗಿ ಹಿಟ್ಟು ಕೂಡ ಖಾಲಿ ಆಗಿದೆ, ನಮ್ಮ ಅತ್ತೆಗೆ ಹೇಳಬೇಕು. ಸೊ ನನಗೆ 2 ರೊಟ್ಟಿ ಮತ್ತು ನನ್ನ ಹಸ್ಬೆಂಡ್ಗೆ 2 ರೊಟ್ಟಿ. ಸೊ ನನಗೆ 2 ಸ್ಪೂನ್ ಸಾಕಾಗುತ್ತೆ. ಸೊ ಇದರಲ್ಲೇ 4 ರೊಟ್ಟಿ ಆರಾಮ್ಸೆ ಆಗುತ್ತೆ. ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ರೆಡ್ ರೈಸ್, ಅಂದರೆ ನಾನು ಏನು ರೈಸ್ ಮಾಡಿದ್ದೆ ಅದು ರೈಸ್ ಮಿಕ್ಕೊಂಡಿತ್ತು, ಅದಕ್ಕೆ ಸ್ವಲ್ಪ ನಾನು ನೀರು ಹಾಕಿ ನೆನೆಸಿಟ್ಟಿದ್ದೆ. ಇದನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತು ಏನು ನಾನು ಅವರೆಕಾಯಿನ ಬೇಯಿಸಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹಾಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಆನಿಯನ್ ಇದೆ, ಆನಿಯನ್ ಹಾಕೋತೀನಿ. ಕ್ಯಾರೆಟು ಇಷ್ಟು ಬೇಡ, ಸ್ವಲ್ಪ ಹಾಕೋತೀನಿ. ಬಿಕಾಸ್ ತುಂಬ ಕಲರ್ಫುಲ್ಲಾಗಿ ಆಗಿಬಿಡುತ್ತೆ. ಮತ್ತು ನನ್ನ ಹಸ್ಬೆಂಡಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ಕ್ಯಾರೆಟ್ ಎಲ್ಲ ಜಾಸ್ತಿ ಹಾಕಿದ್ರೆ. ಸೊ ಇದು ಸೌತೆಕಾಯಿ, ಅದನ್ನು ಕೂಡ ಕುಕುಂಬರ್ನ ಇದು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ನಾನು ರೈಸ್ದು ನೀರು ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ. ಇದು ಸೊಪ್ಪನ್ನು ಅಷ್ಟೇ ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ಎಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ಅದಕ್ಕೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ಬಟ್ ನಾನು ಪ್ರಿಫರ್ ಮಾಡಲ್ಲ, ನನಗೆ ಇಷ್ಟ ಆಗಲ್ಲ ಫ್ಲೇವರು. ಸೊ ಅದಕ್ಕೆ ಹಾಕ್ಕೊಳ್ಳಲ್ಲ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕೋತೀನಿ. ಜೀರಿಗೆ ನನಗೆ ಬೇಕೇಬೇಕು ಎಲ್ಲ ಅಡುಗೆಗೂ. ಇದ್ರ ಜೊತೆ ಕಡಲೆ ಬೀಜ ಚಟ್ನಿ ಮಾಡ್ಕೊಬಿಟ್ರೆ ಇಟ್ಸ್ ಸೊ ಇವಾಗ ನಾನು ಅವರೆಕಾಳಿಗೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಇದಕ್ಕೂ ನಾನು ಕಡಿಮೆ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಟ್ಬಿಡ್ತೀನಿ. ಸೊ ನಾನು ಚಟ್ನಿ ಮಾಡ್ಕೊಳ್ಳೋವರೆಗೆ ಇದು ಸ್ವಲ್ಪ ನೆನೆಯುತ್ತೆ, ಆಮೇಲೆ ತಟ್ಕೋತೀನಿ. ಚಟ್ನಿ ರೆಡಿ ಇದೆ. ಇದೇನು ನಾನು ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಆ್ಯಸ್ ಯೂಶ್ವಲ್ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ರೊಟ್ಟಿ ಕೂಡ ತಟ್ಕೋತೀನಿ. ಅದಕ್ಕೇನಿಲ್ಲ, ಒಂದು ಬೌಲಲ್ಲಿ ನೀರು ತಗೊಂಡು ಒಂದು ಬಟ್ಟೆ, ಕಾಟನ್ ಬಟ್ಟೆ ಅಥವಾ ಬಟರ್ ಪೇಪರ್ ಯಾವುದಾದ್ರೂ ತೊಗೋಬೋದು. ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತೇವ ಮಾಡಿಕೊಂಡು ನಾನು ತುಂಬ ಚೆನ್ನಾಗಿ ರೊಟ್ಟಿ ತಟ್ತೀನಿ. ಈಗಲಿಂದ ಅಲ್ಲ, ಚಿಕ್ಕವಳಿಂದನೂ ಅಷ್ಟೇ
ತುಂಬ ಚೆನ್ನಾಗಿ ನಾನು ರೊಟ್ಟಿನ ಮಾಡ್ತೀನಿ. ನಾನು 8th ಸ್ಟ್ಯಾಂಡರ್ಡಿಂದ ನನಗೆ ರೊಟ್ಟಿ ಮಾಡೋದು ಗೊತ್ತಿದೆ. ಬಿಕಾಸ್ ನಾನು ಅವಾಗ ಅಜ್ಜಿ ಮನೇಲಿದ್ದೆ, ಎಲ್ಲ ಕಲ್ತ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಉಂಡೆ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಅಂದರೆ ನೀವು ಏನು ರೊಟ್ಟಿ ಹಿಟ್ಟು ಮಾಡ್ತೀರಾ ಅಲ್ವಾ, ಅದು ಸ್ವಲ್ಪ ಗಟ್ಟಿ ಇರಲಿ. ಈ ಥರ 4 ಬೆಳ್ಳುಳ್ಳಿ ಈ ಥರ ತಟ್ಕೋಬೇಕು. ಎರಡು ರೊಟ್ಟಿ ತಿಂದರೆ ಖಂಡಿತ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. 2 ರೊಟ್ಟಿ ಸಾಕು. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಹಾಕ್ಕೊಂಡು ಈ ಥರ ಹಾಕಿ ಇದ್ರ ಮೇಲೆ ನೀರನ್ನ ಹಚ್ಚಿ ಹೀಗೆ ಮಾಡಬೇಕು. ಸೊ ಬಟ್ಟೆ ಕೂಡ ಕ್ಲೀನಾಗಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಇದೆ, ಮಸಾಲೆ ರೊಟ್ಟಿ. ಆದರೆ ಮೇಕ್ ಶೋರ್ ನೀವು ಚೆನ್ನಾಗಿ ಬೇಯಿಸಬೇಕು. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕೊಬ್ಬರಿ ಮೀನ್ಸ್ ನೀವು ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿ ಮಾಡ್ಕೋಬೋದು, ಅಥವಾ ಕಡಲೆ ಬೀಜ ಚಟ್ನಿ ಕೂಡ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ, ತುಂಬ ಹೆಲ್ತಿಯಾಗಿ ನೈಟಿಗೆ ಇದು ಒಳ್ಳೆ ಫುಡ್ಡು. ಸೊ ಎಲ್ಲರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ಊಟ ಎಲ್ಲ ಆಯಿತು ನಂದು. ಬಂದಾದಮೇಲೆ ಇವಾಗ ಸ್ವಲ್ಪ ಕೂತ್ಕೊಂಡಿದ್ದೀನಿ. ಟೈಮ್ ಈಗ 9 o'clock ಆಗಿದೆ. ಊಟ ಎಲ್ಲ ಮುಗಿಸಿದ್ದೀನಿ, ಬಟ್ ಕಿಚನ್ ಏನೂ ಕ್ಲೀನ್ ಆಗಿಲ್ಲ. ಬಟ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ. ಮತ್ತು ನಾನು ಇವತ್ತೇನು ಶಾಪಿಂಗ್ ಮಾಡಿದೆ ಅದು ಕೂಡ ನಿಮಗೂ ತೋರಿಸೋಣ. ಮೀನ್ಸ್ ಸ್ವಲ್ಪ ನಿಮ್ಮ ಜೊತೆ ನಾನು ಇಂಟರ್ಯಾಕ್ಟಾಗಿ ಮಾತಾಡ್ದಂಗೆ ಆಗುತ್ತೆ ಫೇಸ್ ಟು ಫೇಸ್. ಸ್ವಲ್ಪ ನನಗೂ ಭಯ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಗ್ರಾಸರೀಸ್ ಅಂತ ತುಂಬ ಜಾಸ್ತಿ ಏನೂ ತಂದಿಲ್ಲ. ಆಲ್ಮೋಸ್ಟ್ 50% ನನ್ನ ಮಗಳಿಗೆ ಯೂಸ್ ಆಗೋವಂಥದ್ದು ತಂದಿದ್ದೀನಿ. ಇನ್ನು 50% ಅಂತಂದರೆ ಮಂತ್ಲಿ ಗ್ರಾಸರೀಸ್ ಎಲ್ಲ ತೊಗೊಂಡಾಗಿತ್ತು. ಬಟ್ ಆದರೆ ಸ್ವಲ್ಪ ಮೇನ್ ಐಟಮ್ಸ್ ಏನು ಖಾಲಿಯಾಗಿತ್ತು ಅದನ್ನು ತೊಗೊಂಬರೋಕ್ಕೆ ಹೋಗಿದ್ದೆ. ಬಟ್ ಆ ಮೇನ್ ಐಟಮ್ಸ್ಗೆ ನನಗೆ 3,300 rupees ಆಯಿತು. ಬಟ್ ನನ್ನ ಹಸ್ಬೆಂಡ್ ಕಾರ್ಡ್ ತೊಗೊಂಡೋಗಿ ಉಚ್ಕೊಂಡು ಬಂದಿದ್ದೀನಿ. ಹೇಳಿದ್ರು ತೊಗೊಂಡೋಗು ಅಂತ, ಬಟ್ ಎನಿಹ್ಯಾವ್ ಅಷ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಮೇಯ್ನಾಗಿ ಬಂದು ಗ್ರಾಸರೀಸೇ ಅಲ್ಲ. ಸೊ ನಾನು ಏನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ. ಫಸ್ಟು ಬಂದು ಬಿಸ್ಕೆಟ್ ತೊಗೊಂಡಿದ್ದೀನಿ. ಬಿಸ್ಕೆಟ್ ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ಅವ್ರಿಗೇನಾದರೂ ಬೇಜಾರಾದಾಗ ತಿನ್ನೋದಕ್ಕೆ. ಆ್ಯಂಡ್ ಮ್ಯಾಗಿ ಕೂಡ ಅಷ್ಟೇ. ಮ್ಯಾಗಿ ಏನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಆದರೆ ಸಮ್ಟೈಮ್ಸ್ ಸಪೋಸ್ ಏನಾದರೂ ಬೇಜಾರಾದಾಗ ನನ್ನ ಮಗಳಿಗೆ ಯಾವಾಗಲೂ ಅಂತೂ ಖಂಡಿತ ಕೊಡಲ್ಲ. ನಾನು ತಂದಿರೋದೇ 2. ಸೊ ಅವ್ಳಿಗೇನಾದರೂ ಹಠ ಮಾಡ್ತಿರ್ಬೇಕಾದ್ರೆ ಏನಾದರೂ ಸ್ಪೆಷಲ್ ಏನಾದರೂ ಬೇಕಂದರೆ ಮ್ಯಾಗಿ ಕೊಡ್ತೀನಿ. ಸೊ ಅದೆರಡು ತೊಗೊಂಡು ಬಂದೆ. ಸೊ ನೆಕ್ಸ್ಟು ಬಂದು ಕ್ರೀಮು, ನನ್ನ ಫೇಸ್ ಕ್ರೀಮು. ಇದು ನನಗೆ ಲಾಸ್ಟ್ ಟೈಮು ನಾನು ಬೇರೆ ಫ್ಲೇವರ್ ಯೂಸ್ ಮಾಡ್ತಾಯಿದ್ದೆ, ನಿವ್ಯಾ. ಓಕೆನಾ, ಅಂದರೆ ಇದು ಡೈಲಿ ಯೂಸಿಗೆ. ಸೊ ಇದನ್ನು ಯೂಸ್ ಬೇರೆ ಸೇಮ್ ನಿವ್ಯಾದಲ್ಲೇ ಬೇರೆ ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಪೊಮೊಗ್ರೆನೇಟ್ ಸಿಕ್ಕಿರಲಿಲ್ಲ. ಇವತ್ತು ಹೋಗಿ ಫಸ್ಟ್ ನೋಡಿದ್ದೆ ಇದು. ಸೊ ಇದಕ್ಕಿಂತ ದೊಡ್ಡದಿತ್ತು. ಆ್ಯಕ್ಚುಲಿ ದೊಡ್ಡದಕ್ಕೆ 449, ಇದಕ್ಕೆ ಇಷ್ಟು ಚಿಕ್ಕದಕ್ಕೆ 245. ಇದು ನನಗೆ 1 ಮಂತು ಕೂಡ ಬರಲ್ಲ ಸೀರಿಯಸ್ಲಿ. ನಾನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಯೂಸ್ ಮಾಡೋದ್ರಿಂದ 15 to 20 days ಬರುತ್ತೆ ಅಷ್ಟೇ. ಸೊ ಇದೊಂದು ತೊಗೊಂಡೆ. ಓಕೆ, ನೆಕ್ಸ್ಟು ಸ್ಟ್ರಾಬೆರೀಸ್ ತೊಗೊಂಡು ಬಂದೆ. ಇದಕ್ಕೆ 80 rupees ಅಂತೆ. ವರ್ತೋ ನಾಟ್ ವರ್ತೋ ನನಗೆ ಗೊತ್ತಿಲ್ಲ. ಒಂದು 7 ಫ್ರೂಟ್ಸ್ ಇದೆ. ಐ ಥಿಂಕ್ ವರ್ತ್ ಅನ್ನಿಸ್ತು ನನಗೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಬೇಕು. ಬಿಕಾಸ್ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ನಮ್ಮೂರಲ್ಲೂ ಚೆನ್ನಾಗಿ ನೆಟ್ವರ್ಕ್ ಸಿಕ್ಕೋದ್ರಿಂದ ನಾನು ಅಲ್ಲಿ ವರ್ಕ್ ಮಾಡ್ಬೋದು ಮತ್ತು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನ ಮಗಳಿಗೂ ಏನು ಬೇಕೋ ಅದನ್ನು ತೊಗೊಬಿಡೋಣ ಅಂತ ತೊಗೊಂಡು ಬಂದೆ. ಸೊ ಅವಳಿಗೂ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಬಟ್ ಹುಳಿ ಇದ್ದರೆ ಅವಳು ಖಂಡಿತ ತಿನ್ನಲ್ಲ. ನನಗೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ತೊಗೊಂಡು ಬಂದೆ ಸ್ಟ್ರಾಬೆರಿ. ನೆಕ್ಸ್ಟು ಬಂದು ಪಾಸ್ತಾ ತೊಗೊಂಡು ಬಂದೆ.
ಪಾಸ್ತಾ ನಿಮಗೆ ಗೊತ್ತಿರೋ, ನನಗೆ ತುಂಬ ಕ್ಲೋಸ್ ಸರ್ಕಲ್ ಇರೋರಿಗೆ ಗೊತ್ತಾಗುತ್ತೆ. ನಾನು ಔಟ್ಸೈಡ್ ಫುಡ್ಡು ಕೂಡ ಖಂಡಿತ ನಾನು ತಿನ್ನಲ್ಲ. ನಾನು ಔಟ್ಸೈಡ್ ಹೋದರೆ ನಾನು ತಿನ್ನೋದು ಗೋಲ್ಗಪ್ಪ ತಿಂತೀನಿ, ಇಲ್ಲಾಂದರೆ ಇಡ್ಲಿ ತುಂಬ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಬರ್ಗರ್, ಸ್ಯಾಂಡ್ವಿಚ್ ಯಾವುದನ್ನು ನಾನು ಜಾಸ್ತಿ ಇಷ್ಟಪಡೋದೇ ಇಲ್ಲ. ಇನ್ನು ಮನೇಲೂ ಅಷ್ಟೇ ಪಾಸ್ತಾ ಏನು ಮಾಡಲ್ಲ. ಬಟ್ ಇವಾಗ ಹೆಲ್ತಿ ಪಾಸ್ತಾ ಇದು, ಓಕೆನಾ. ಸೊ ಆರೋಹಿನ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಅಂತ ಹೇಳಿದೆ. ಅವಳಿಗೆ ಡೈಲಿ ಏನಾದರೂ ವೆರೈಟಿ ಹಾಕೋದು, ಅಥವಾ ಪನ್ನೀರಲ್ಲಿ ಮಾಡೋದು, ಅಥವಾ ಪಾಲಕ್ ಸೊಪ್ಪಲ್ಲಿ ಮಾಡೋದು, ಆ ಥರ ವೆರೈಟಿಯಾಗಿ ಮಾಡೋಣ. ಮತ್ತು ಆಫರ್ ಇರ್ತಿದ್ದು, ಬೈ 1 get 1 ಆಫರ್ ಇತ್ತು. ಸೊ ಅದಕ್ಕೆ ತೊಗೊಂಬಂದೆ. ಇದ್ರ ಕಾಸ್ಟ್ ಅರೌಂಡ್ 140 rupees. ಬಟ್ 2 ಬರುತ್ತೆ, ವರ್ತ್ ಅನ್ನಿಸ್ತು ನನಗೆ. ಅಂದರೆ ಮೀನ್ಸ್ 500 ಅಂದರೆ 1 kg ಪಾಸ್ತಾ. ಸೊ ಅದು ತೊಗೊಂಬಂದೆ. ಲಾಸ್ಟ್ ಟೈಮ್ ½ kg ಏನೋ ತಂದಿದ್ದೆ, 3 months ಬ್ಯಾಕ್ ತಂದಿದ್ದೆ, ಆಯಿತಾ. ಇವಾಗ ಖಾಲಿ ಆಗಿದ್ದು. ಮೀನ್ಸ್ ಅಂತಂದರೆ ತುಂಬ ರೇರ್ಲಿ ಯೂಸ್ ಮಾಡೋದು. ಇವಾಗ ತೊಗೊಂಬಂದೆ. ಅದಾದಮೇಲೆ ಬಿಸ್ಕೆಟ್ಸ್ ಅಂತಂದರೆ ಯಾವಾಗಲೂ ಅಂತೂ ತಿನ್ನಲ್ಲ. ಬಟ್ ಮನೇಲಿ ಏನಾದರೂ ಇರಬೇಕು, ತಿನ್ನಬೇಕು ಅಂತ ಅನಿಸಿದ್ರೆ ಅಂತ ನಾನು ಮಾಮ್ಸ್ ಮ್ಯಾಜಿಕ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನಟ್ಸ್, ಫ್ರೂಟ್ಸ್ ಇರುತ್ತೆ ಅಂತ ಇದನ್ನ ತೊಗೊಂಬಂದೆ. ಜಾಸ್ತಿ ಏನೂ ಐಟಮ್ಸೇ ತಂದಿಲ್ಲ ಸೀರಿಯಸ್ಲಿ. ಮತ್ತು ಪಂಪ್ಕಿನ್ ತೊಗೊಂಬಂದೆ. ನನಗೆ ಎಲ್ಲರೂ ಅಂತಾರೆ ಪಂಪ್ಕಿನ್ ತಿಂದರೆ ದಪ್ಪ ಆಗ್ತಾರೆ, ಅದು ವಾಯಿ ಶೀತ ಅಂತೆಲ್ಲ ಹೇಳ್ತಾರೆ. ಖಂಡಿತ ಇಲ್ಲ. ಆಲೂಗೆಡ್ಡೆ ತಿಂದರೂ ಅಷ್ಟೇ, ಅದರಲ್ಲಿ ಅದೇ ಆದ ವಿಟಮಿನ್ಸ್ ಎಲ್ಲ ಇರುತ್ತೆ. ಸೊ ನಂಗಂತೂ ಇದಿಷ್ಟ. ಸೊ ತೊಗೊಂಬಂದೆ. ಇದರಲ್ಲಿ ಪಾಯಸ ಕೂಡ ಮಾಡ್ತಾರೆ, ನಿಮಗೆ ತೋರಿಸ್ಬೇಕು ಅಂತಲೇ ಲಾಸ್ಟ್ ಟೈಮ್ ತಂದಿದ್ದೆ ಅಲ್ವಾ. ಬಟ್ ಅದನ್ನು ನಾನು ಸಮ್ ರೀಸನ್ಸ್ ಪಲ್ಯ ಮಾಡಿಬಿಟ್ಟೆ. ಇದರಲ್ಲಿ ಪಾಯಸ ಮಾಡಿ ತೋರಿಸ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಬಂದು ತೊಗೊಂಬಂದೆ. ಜಾಸ್ತಿ ನಾವು ಹೋಗೋದು ಮೋರ್ಗೆ, ರಿಲಯನ್ಸ್ಗಂತೂ ಹೋಗಲ್ಲ. ನನಗೆ ಯಾಕೋ ರಿಲಯನ್ಸ್ ಅಷ್ಟು ಬಜೆಟ್ ಫ್ರೆಂಡ್ಲಿ ಅನ್ಸಲ್ಲ. ಮೋರಿಗೆ ಹೋಗ್ತೀವಿ, ಅಲ್ಲಿ ಪ್ಲಸ್ ಮೆಂಬರ್ಶಿಪ್ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ಆಯಿಲ್ ತೊಗೊಬಂದೆ. ಆಯಿಲ್ ನಾವು ಯೂಸ್ ಮಾಡೋದು ಫ್ರೀಡಮ್ ಆ್ಯಸ್ ಯೂಶುವಲ್. ನೆಕ್ಸ್ಟು ಪನ್ನೀರ್ ಅಂತೂ ನಮ್ಮ ಮನೇಲಿ ಇರಲೇಬೇಕು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಪನ್ನೀರ್ ತೊಗೊಂಬಂದಿದ್ದೀನಿ. ಈ ಪನ್ನೀರಲ್ಲಿ ಸಮ್ ಟೈಮ್ಸ್ ಏನಾದರೂ ಪನ್ನೀರ್ನ ಫ್ರೈ ಮಾಡೋದಾಗಲಿ, ಪಾಲಕ್ ಪನ್ನೀರ್ ಆಗಲಿ ಏನಾದರೂ ಮಾಡ್ತಿರ್ತಾರೆ ಮನೇಲಿ. ಸೊ ಅದಕ್ಕೆ ಎಗ್ ಒಂದು ತರಬೇಕಿತ್ತು. ಬಟ್ ಇಷ್ಟು ಇತ್ತಲ್ವ, ನನಗೆ ಅದರೊಳಗಡೆ ಎಗ್ ಹಾಕೊಂಡ್ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹಾಕ್ಕೊಂಡು ಬರಲಿಲ್ಲ. ಸೊ ನೆಕ್ಸ್ಟ್ ಮೇನ್ ಥಿಂಗ್, ಡ್ರೈ ಫ್ರೂಟ್ಸ್ ತೊಗೊಬಂದೆ. ಇದಕ್ಕೆ ಎಷ್ಟು ಅಂತ ಕೇಳಿದರೆ ಶಾಕ್ ಆಗಿಬಿಡ್ತೀರಾ. 1600 rupees ಆಯಿತು ನನಗೆ. ಇದಕ್ಕೇ ಆಫ್ ಅಮೌಂಟು ಅಲ್ಲೇ ಕಟ್ಟಾಗೋಯಿತು. ಸೊ ನಾನು ಇದನ್ನು 3 ಮಿಕ್ಸ್ ಆಗಿ ತಂದೆ. ಅದು ಪ್ಲಸ್ ಮೆಂಬರ್ಶಿಪ್ ಆಗಿರೋದಕ್ಕೆ 1600. ಅದೇ ನೀವೇನಾದರೂ ನಾರ್ಮಲ್ ಮೆಂಬರ್ ಆಗಿದ್ದರೆ ಅಥವಾ ನಾರ್ಮಲ್ ಆಗಿ ತೊಗೊಳೋದಾದರೆ 2090 rupees ಬೀಳುತ್ತೆ. ಮತ್ತು ಆದರೆ ಕ್ವಾಲಿಟಿ ಬಗ್ಗೆ ಅಂತೂ ಹೇಳೋ ಆಗಿಲ್ಲ. ಸೊ ಅದಕ್ಕೆ ತೊಗೊಂಬಂದೆ. ಇದೇ ಡ್ರೈ ಫ್ರೂಟ್ಸ್ ಯಾಕೆ ಇಷ್ಟು ಯೂಸ್ ಮಾಡ್ತೀವಿ ಅಂದರೆ, ಅರ್ಲಿ ಮಾರ್ನಿಂಗ್ ಎವ್ರಿ ಡೇ ನಾನು ನೆನೆಸಿ ತಿಂತೀನಿ. ಮತ್ತು ನನ್ನ ಮಗಳಿಗೆ ಕ್ಯಾಶ್ಯೂಸ್ ಅಂದರೆ ತುಂಬ ಇಷ್ಟ. ನಾನು ಅಷ್ಟು ಇಷ್ಟಪಡಲ್ಲ, ಬಟ್ ಅವಳಂತೂ ತುಂಬ ಚೆನ್ನಾಗಿ ತಿಂತಾಳೆ ಕ್ಯಾಶ್ಯೂಸ್ ಅಂದರೆ. ಆಲ್ಮಂಡ್ ಜಾಸ್ತಿ ಖಾಲಿ ಆಗಲ್ಲ. ಬಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನಾದರೂ ಲಡ್ಡುದು ಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋಲಿದೆ, ಹೋಗಿ ನೋಡಿ. ಸೊ ಅದೆಲ್ಲ ಮಾಡ್ತಿರ್ತೀನಲ್ವ. ಸೊ ನನಗೆ ಬೇಕು ನೋಡಿ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಸೊ 3 ½ kgs ಇದೆ. 3 ½ kgs ಇದೆ. ವರ್ತಿದೆ. ಬಿಕಾಸ್ ನೀವು ಇದು ನೋಡಿ, ಇದನ್ನೇ ಸಪ್ರೇಟ್ ತಗೋತೀನಿ ಅಂದರೆ 900 rupees. ಇದನ್ನೇ ನೀವೇನಾದರೂ ಸಪ್ರೇಟಾಗಿ ತಗೋತೀನಿ ಅಂದರೆ 900 rupees ಆಗುತ್ತೆ. ಕ್ಯಾಶ್ಯೂಸ್ ಮಾತ್ರ ತುಂಬ ವೆರಿ ಕ್ವಾಲಿಟಿ ಆಗಿದೆ. ಸೊ ಅದಕ್ಕೆ ತಗೊಂಡೆ. ರೈಸಿನ್ಸ್ಗೆ ಏನು ಬಿಡಿ ಕಡಿಮೆ ಇದೆ. ಬಟ್ ಎನಿಹೌ ನಾನು 3 ಕೂಡ ½ kgs ತಗೊಂಡೆ. ಬಿಕಾಸ್ ನನ್ನ ಮಗಳಿಗೆ ಇಷ್ಟ, ನನಗೂ ಇಷ್ಟ. ಮೀನ್ಸ್ ನಾನು ಓಟ್ಸ್ ಮೀಲ್ ಆಗಲಿ, ಜೂಟ್ಸ್ ಆಗಲಿ, ಅಥವಾ ಡ್ರೈ ಫ್ರೂಟ್ ಲಡ್ಡು ಆಗಲಿ ಸೊ ಮಾಡ್ತಿರ್ತೀನಿ. ಅದಕ್ಕೆ ಯಾರ್ಯಾರೆಲ್ಲ ನೀವು ಡ್ರೈ ಫ್ರೂಟ್ಸ್ನ ಎವ್ರಿ ಡೇ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ, ಆಯಿತಾ. ಐ ಥಿಂಕ್ ಅಷ್ಟೇ. ಇಲ್ಲಿ ಗೋಧಿ ಮತ್ತು ಅಕ್ಕಿ ಹಿಟ್ಟಿದೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ರೈಸ್ ಇದೆ. 5 kgs ತಂದಿದ್ದೀನಿ. ನಮಗೆ ಮಂತ್ಲಿ ರೈಸ್ ಅಂತೂ ಒಂದು 10 kgs ಆದರೆ ಸಾಕು. ಕೆಲವರು ಮನೇಲಿ 25 kgs ಎಲ್ಲ ಯೂಸ್ ಮಾಡ್ತಾರೆ. ನನಗೆ ಮಾತ್ರ 10 kgs ರೈಸ್ ಆದರೆ ತುಂಬ ಜಾಸ್ತಿನೇ. ಅತ್ತೆ ಮಾವ ಬಂದರೆ 5 kgs ಎಕ್ಸ್ಟ್ರಾ ಆಗ್ಬೋದಷ್ಟೇ. ಅದು ಬಿಟ್ಟರೆ ನಮಗೆ 10 kg ರೈಸ್ ತುಂಬ ಅಂದರೆ ಎನಫ್ ಅದು. ಬಟ್ ಆದರೆ ಗೋಧಿ ಹಿಟ್ಟಂತೂ 15 kgs ಬೇಕು ಪರ್ ಮಂತ್. ಬಿಕಾಸ್ ನಾವು ಗೋಧಿ ಚಪಾತಿ ಎವ್ರಿ ಡೇ ಚಪಾತಿ ಮಾಡೇ ಮಾಡ್ತೀನಿ, ಮಿಸ್ಸೇ ಇಲ್ಲ.
ಮಾರ್ನಿಂಗ್ ಏನಾದರೂ ರೈಸ್ ಇತ್ತಂದರೆ ಈವ್ನಿಂಗ್ಗೆ ಚಪಾತಿ ಮಾಡ್ತೀನಿ, ಇಲ್ಲ ಅಂದರೆ ಆ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಇನ್ನು ವೆಜಿಟೇಬಲ್ಸ್ ಅಂತಂದರೆ ಬಂದರೆ ಎಲ್ಲ ವೆಜಿಟೇಬಲ್ಸ್ ಆಲ್ರೆಡಿ ಇತ್ತು ಮನೆಯಲ್ಲಿ, ನೆನೆ ಎಲ್ಲ ತಂದಿದ್ದೆ ನಾನು. ನನಗೆ ಬೇಕಾಗಿದ್ದು ಆನಿಯನ್ ಬೇಕಾಗಿತ್ತು ಮತ್ತು ಗಾರ್ಲಿಕ್ ಬೇಕಾಗಿತ್ತು. ಹಸಿ ಬಟಾಣಿ ನೋಡೋಣ ಸಿಕ್ಕಿದ್ರೆ ತಗೊಬರೋಣ ಅಂತ ಅಂದ್ಕೊಂಡೆ. ನನಗೆ ವರ್ತಲ್ಲೇ ಸಿಕ್ತು, KG 40 ರೂಪೀಸ್ ಹೇಳಿದ್ರು. ಸೊ ನಾನು 1 kg ತೊಗೊಬಂದೆ. 1 kg ಮೀನ್ಸ್ ನಂಗೆ 1/2 kg, ನಮ್ಮ ಮಮ್ಮಿ ಮನೆಗೆ 1/2 kg. ಮತ್ತು ಬೀನ್ಸು ಕೂಡ ಅಷ್ಟೇ ನನಗೆ 30 ರೂಪೀಸ್ಗೆ 1 kg ಸಿಕ್ತು. ಸೊ ಅದನ್ನು 1 kg ತೊಗೊಂಬಂದೆ. ಇಬ್ಬರು ಸ್ಪ್ಲಿಟ್ ಮಾಡ್ಕೋಬೋದು ಅಂತ. ನಾನೀಗ ಈ ಬಟಾಣಿನ ಬಿಡಿಸ್ಕೋಬೇಕು. ಮತ್ತು ನನಗೆ ತುಂಬ ಶಾಕ್ ಆಗಿದ್ದು ಇವತ್ತೇನಂತಂದರೆ ಬೆಳ್ಳುಳ್ಳಿ ಆ್ಯಕ್ಚುಲಿ KGಗೆ 250 ರೂಪೀಸ್ 300 ರೂಪೀಸ್ ಆ ಥರ ಹೇಳ್ತಾರೆ. ಬಟ್ ನನಗೆ ಇವತ್ತು 1 kgಗೆ ಬೆಳ್ಳುಳ್ಳಿಗೆ 100 ರೂಪೀಸ್ ಅಷ್ಟೇ. ಸೀರಿಯಸ್ಲಿ ಐ ಆಮ್ ವೆರಿ ಮಚ್ ಶಾಕ್ ಆಯಿತು. ಅದಕ್ಕೆ 1/2 kg ತೊಗೊಬಂದೆ ಬೆಳ್ಳುಳ್ಳಿ. ಆ್ಯಂಡ್ ನಾನು ನಿಮ್ಮ ಜೊತೆ ಇದೆಲ್ಲ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನನಗೆ ನಿಮಗೆ ಫೇಸ್ ಟು ಫೇಸ್ ಕನ್ವರ್ಸೇಷನ್ ಆಗುತ್ತೆ. ಸೊ ನೀವು ನನ್ನ ಮೇಲೆ ಸ್ವಲ್ಪ ನಾನು ವಿತೌಟ್ ಫೇಸ್ ತೋರಿಸಿ ಮಾಡೋಕ್ಕಿಂತ ವಿತ್ ಫೇಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ನನಗೂ ಕೆಲಸ ಎಲ್ಲ ಮುಗೀತು. ದಟ್ಸ್ ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡಿದ್ರೆ ನನಗೂ ಇಷ್ಟ ಆಗುತ್ತೆ. ನೀವೇನಾದರೂ ನನ್ನನ್ನು ಕೇಳಬೇಕು ಅಂತಿದ್ರೆ ಖಂಡಿತ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಬಟ್ ಆ್ಯಂಡ್ ಕೆಲವೊಬ್ಬರು ನನ್ನ ಫ್ರೆಂಡ್ಸು ಕೊಲೀಗ್ಸು ಎಲ್ಲ ನನಗೆ ನನ್ನ ವಾಟ್ಸಪ್ಪಲ್ಲಿ ಬಂದು ಪರ್ಸ್ನಲ್ಲಾಗಿ ಹೇಳ್ತಿರ್ತಾರೆ, ತುಂಬ ಚೆನ್ನಾಗಿ ವಿಡಿಯೋ ಬರ್ತಾ ಇದೆ. ಈವನ್ ಜೆಂಟ್ಸ್ ಕೂಡ ನೋಡಿ ಹೇಳ್ತಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಿಮ್ಮೆಲ್ಲ ಪ್ರೀತಿ ಹೀಗೆ ಇರಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನೇ ನಿಮಗೆ ವೀಡಿಯೋಸ್ ಬೇಕಾಗಿದ್ರು ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಆಲ್ಮೋಸ್ಟ್ 1500-400 ಆ ಥರ ನೋಡ್ತಿದ್ದಾರೆ. ಬಟ್ ಸಬ್ಸ್ಕ್ರೈಬರ್ ಮಾತ್ರ 200-240 ಇದ್ದಾರೆ. ಸೊ ನೀವು ವಿಡಿಯೋ ಮಾಡಬೇಕಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನನಗೂ ಹೆಲ್ಪ್ಫುಲ್ ಆಗುತ್ತೆ, ನನಗೂ ಮಾಡಬೇಕಂತ ಮೋಟಿವೇಶನ್ ಬರುತ್ತೆ. ಸೊ ವಿಡಿಯೋ ನೋಡಾದ್ಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮೀನ್ಸ್ ನಂದು ಇಷ್ಟ ಆದರೆ ಮಾತ್ರ ಒಂದು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ. ನನಗೆ ಅದು ತುಂಬ ಖುಷಿ ಇದೆ. ಬಿಕಾಸ್ ನನ್ನ ಹೇರ್ ಬಂದು ನಮ್ಮ ಮಾಮ್ದು ಹೆರಿಡಿಟಿ ಆಯಿತಾ, ತುಂಬ ತಿನ್ನಿತ್ತು. ಸೊ ಈ ಲೆವೆಲಿಗೆ ತರೋಕ್ಕೆ ತುಂಬ ಅಂದರೆ ತುಂಬ ಟ್ರೈ ಮಾಡಿ ಗ್ರೋ ಮಾಡ್ತಾ ಇದ್ದೀನಿ. ಕಟ್ ಮಾಡಿಸ್ಬಾರ್ದು ಅಂತ ಡಿಸೈಡ್ ಕೂಡ ಮಾಡಿದ್ದೀನಿ. ಹೇರ್ ಕಟ್ ಮಾಡಿಸಲ್ಲ ಅಷ್ಟೇ. ಸೊ ಇದೆಲ್ಲ ನಾನು ಬಿಡಿಸೋವರೆಗೆ ತುಂಬ ಲಾಂಗ್ ಆಗಿಬಿಡುತ್ತೆ. ವಿಡಿಯೋನೂ ಕೂಡ ನಾನು ಅಷ್ಟಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನೇ ಮಿಸ್ಟೇಕ್ ಇದ್ದರೂ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ಅಥವಾ ಯಾವುದೇ ಥರ ವಿಡಿಯೋ ಬೇಕಾದರೂ ಕೂಡ ನೀವು ನನಗೆ ತಿಳಿಸ್ಬೋದು. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.